352ನೇ ವಿಧಿ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತದೆ. ಆ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿಸ್ಬೇಕಂದ್ರೆ ಸಂಸತ್ತಿನಿಂದ 1 ತಿಂಗಳೊಳಗೆ ಅನುಮೋದನೆ ಪಡಿಬೇಕು. ಓಕೆ, ಒಬ್ಬ ಸದಸ್ಯ 60 ದಿನ ಸಂಸತ್ತಿಗೆ ಹೋಗ್ಲಿಲ್ಲಂದ್ರೆ ಅವ ಗೈರ್ ಹಾಜರ ಅಂತ ತಿಳ್ಕೊತಾರೆ. ನ್ಯಾಯಾಂಗದಿಂದ ಕಾರ್ಯಾಂಗವನ್ನು ಬೇರ್ಪಡಿಸ್ಬೇಕಂದ್ರೆ ಏನೇನು 50ನೇ ವಿಧಿ ಭಾರತ ಏಕೀಕೃತ ನಿಧಿಯಿಂದ ಹಣ ತೆಗೆದುಕೊಳ್ಳುವುದು ಯಾರಿಗೆ ಅಧಿಕಾರ ಅದ? ಸಂಸತ್ತಿಗೆ ಅಧಿಕಾರ ಅದ. ರಾಷ್ಟ್ರಪತಿಗಳು ಯಾರು ಅಂದ್ರೆ ರಾಧಾಕೃಷ್ಣರಾವ್ ಫಸ್ಟ್ನೇವರು, 2ನೇದು ಜಾಕಿರ್ ಹುಸೇನ್, 3ನೇದು ವಿ ವಿ ಗಿರಿ, 5ನೇದು ಜಿ ಎಸ್ ಪಾಟ್ಕರ್, 6ನೇದು ಹಿದಾಯತುಲ್ಲಾ. ಸಂಸತ್ತಿನ ಹಣಕಾಸು ಸಮಿತಿಗಳು 1ನೇದು ಅಂದಾಜು ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, 3ನೇದು ಸಾರ್ವಜನಿಕ ಉದ್ಯಮಿಯ ಮೇಲಿನ ಸಮಿತಿ. 131ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ ಕೇಂದ್ರ ಮತ್ತು ರಾಜ್ಯದ ವಿವಾದವನ್ನು ಮೂಲ ಅಧಿಕಾರಿ ವ್ಯಾಪ್ತಿಯಿಂದ ನಿವಾರಿಸ್ತದೆ. ಸಂವಿಧಾನದ ಶಾಸನ ಸಭೆ ಸಲಹೆಗಾರ ಯಾರಂದ್ರೆ ಬಿ ಎನ್ ರಾವ್. ಪೊಲೀಸ್ ದಿನ ಕರ್ನಾಟಕದ ಏಪ್ರಿಲ್ 2. ರಾಜ್ಯಸಭೆಯ ವಿಸರ್ಜನೆ ಮಾಡಬಹುದು, ರಾಜ್ಯಸಭೆ ವಿಸರ್ಜನೆ ಮಾಡೋ ಬರೋದಿಲ್ಲ. 1ನೇ ವಿಧಿ ರಾಜ್ಯಗಳ ಒಕ್ಕೂಟ, ಯೂನಿಯನ್ ಟೆರಿಟರಿ. ಭಾರತದ ಸಂವಿಧಾನ ಏಕೀಕೃತ ಆತ್ಮ ಫೆಡರಲ್ ಸ್ವರೂಪದು. ಅಲ್ಪಸಂಖ್ಯಾತರನ್ನು ಪರಿಗಣಿಸುವುದು ಜನಸಂಖ್ಯೆ ಆಧಾರದ ಮೇಲೆ. ರಾಜ್ಯ ನಿರ್ದೇಶನ ತತ್ವಗಳನ್ನು ಅನುಷ್ಠಾನ ಮೂಲವಾಗಿ ಸರ್ಕಾರದ ಬಳಿ ಇದ್ದ ಸಂಪನ್ಮೂಲವನ್ನು ಇಟ್ಟುಕೊಂಡು ಮಾಡೋದು. ರಾಜ್ಯ ಸರ್ಕಾರ ನಡೆಸಬೇಕಂತ ಸಂಪನ್ಮೂಲಗಳು. ಪ್ರಧಾನಮಂತ್ರಿ ಸಲಹಾ ಮೇರೆಗೆ ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸ್ತಾರೆ. ಪ್ರಧಾನಮಂತ್ರಿ ಸಲಹೆ ಮೇಗ ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸ್ತಾರೆ. ಕ್ಯಾಬಿನೆಟ್ ಅಥವಾ ಸಚಿವ ಸಂಪುಟಕ್ಕಿಂತ ಮಂತ್ರಿಮಂಡಲ ಸಣ್ಣಕೂಟ. ಮಂತ್ರಿಮಂಡಲ ಸಣ್ಣದು, ಕ್ಯಾಬಿನೆಟ್ ಅಥವಾ ಸಚಿವ ಸಂಪುಟ ಅದು ದೊಡ್ಡದು. 14ನೇ ವಿಧಿ ಕಾನೂನು ಮುಂದೆ ಎಲ್ಲರೂ ಸಮಾನತೆ. ತಾರತಮ್ಯ ಮಾಡೋದಿಲ್ಲ, ರಾಷ್ಟ್ರ ಎಂದು ತಾರತಮ್ಯ ಮಾಡಬಾರ್ದು. ಆರ್ಥಿಕ ಯೋಜನೆ ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ. ಸಂವಿಧಾನದ ಅಡಿಯಲ್ಲಿ ಆರಕ್ಷಕರು ಯಾರು ಅಂದ್ರೆ ಭಾರತ ಪ್ರಜೆಗಳು. ವಿಧಾನ ಪರಿಷತ್ತು ನಾಮನಿರ್ದೇಶಕರು. ವಿಧಾನ ಪರಿಷತ್ತಿಗೆ ನಾಮನಿರ್ದೇಶಕ ಎಷ್ಟು? 11 ಜನ ಹೋಗ್ತದೆ. 11 ಜನ. ಮೆಂಟೆನಿಡ್ಸ್ ಅರ್ಥ ಬದಲಾವಣೆಗೆ ಮಾಡಲ್ಪಡುವುದು, ಅಗತ್ಯಕ್ಕೆ ಬದಲಾವಣೆ ಪಡುವುದು. ಪಿಡ್ಗಿನ್ ಭಾಷೆ ಇದೊಂದು. ಅವಿಶ್ವಾಸ ಗೊತ್ತುವಳಿ ಲೋಕಸಭೆ ಮತ್ತು ವಿಧಾನಸಭೆಯಲ್ಲೇ ಮಂಡಿಸಬೇಕು. ಕೇರಳ ಲಕ್ಷದ್ವೀಪಗಳು ಬರ್ತಾವೆ ಅಂದ್ರೆ ಕೇರಳ ಉಚ್ಚ ನ್ಯಾಯಾಲಯಕ್ಕೆ ಬರ್ತಾವೆ ಲಕ್ಷದ್ವೀಪಗಳು. ಅಂಡಮಾನ್ ನಿಕೋಬಾರ್ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ ಬರ್ತಾವೆ. ಗೋವಾ, ದಾದಾನಗರ್, ಹೌರೆ ಇವು ಮುಂಬೈಗೆ ಬರ್ತಾವೆ. ಪುದುಚೇರಿ ಇದು ಮದ್ರಾಸ್ ತಮಿಳ್ನಾಡಿಗೆ ಬರ್ತದೆ. ಕೆಲಸ ಮಾಡೋರು ರಿಕ್ತ ಮ್ಯಾಂಡಮಸ್ ಕೆಳ ನ್ಯಾಯಾಲಯ. ಮ್ಯಾಂಡಮಸ್ ಹೊರಸು ಕೆಳ ನ್ಯಾಯಾಲಯಕ್ಕೆ ಮ್ಯಾಂಡಮಸ್. IPC 376 ಅತ್ಯಾಚಾರ, 307 ಕೊಲೆ ಪ್ರಯತ್ನ, 302 ಕೊಲೆ ದಂಡನೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿ. ಆರ್ಥಿಕ ತುರ್ತು ಪರಿಸ್ಥಿತಿ ಯಾರು? ರಾಷ್ಟ್ರಪತಿ ಹೇಳ್ತಾರೆ. ಅದೆಷ್ಟು? 360 ವಿಧಿ. ಸಂವಿಧಾನ ತಿದ್ದುಪಡಿ ಬಿಲ್ ಸಂಸತ್ತಿನ ಸಂವಿಧಾನ ತಿದ್ದುಪಡಿ ಆಗ್ಬೇಕಂದ್ರೆ ಅದು ಪ್ರತ್ಯಕ್ಷ ಮಂಡಿಸಬೇಕು. ರಾಜ್ಯಸಭೆ ಬೇರೆ ಆಗಬೇಕು, ಲೋಕಸಭೆ ಬೇರೆ ಆಗಬೇಕು. ಕೊಡ್ಸಪ್ಲಿಲ್ಲ. 72ನೇ ವಿಧಿ ರಾಷ್ಟ್ರಪತಿ ಕ್ಷಮಿಸ್ಬೋದು. 72ನೇ ವಿಧಿ ಪ್ರಕಾರ ಶೆಡ್ಯೂಲ್ನಲ್ಲಿ ಎಷ್ಟವ? 6ನೇ ಶೆಡ್ಯೂಲ್ನಲ್ಲಿ ಎಷ್ಟವ ಅಂದ್ರೆ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ, ಇಷ್ಟು ರಾಜ್ಯಗಳವ. ಈಗ ಆಗಲೇ ಭಾಗ ಹೇಳಿದ್ರೆ ಸಂವಿಧಾನದ ಭಾಗ ಎಷ್ಟು ಫಸ್ಟಿಗೆ ಹಟ್ಟಿದ್ದು? ಸಂವಿಧಾನದ ಫಸ್ಟಿಗೆ ಭಾಗ ಹಟ್ಟಿದ್ದು 22. ಈಗ 25 ಭಾಗ ಈಗ ತೋರಿಸ್ತೀನಿ. 25 ಭಾಗ. ಅದರ 25 ಭಾಗದಾಗ 1ನೇದು ಕೇಂದ್ರ ಭೂಪ್ರದೇಶ, 2ನೇದು ನಾಗರಿಕತ್ವ ಪೌರತ್ವ, 3ನೇದು ಮೂಲಭೂತ ಹಕ್ಕು. ಇಲ್ಲೇ ನೋಡ್ರಿ, ಮೂಲಭೂತ ಹಕ್ಕು ಇಲ್ಲೇ 3ನೇದು. 4ನೇದು ರಾಜ್ಯ ನಿರ್ದೇಶನ ತತ್ವ ಬರ್ತದೆ. 4ನೇದ್ರಾಗ ಮೂಲಭೂತ ಕರ್ತವ್ಯ. ಇಲ್ಲೇ ಮಿಸ್ಟೇಕ್ ಆಗ್ತದೆ. ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ 4 ಬರ್ತದೆ. ಮೂಲಭೂತ ಹಕ್ಕು 3. ಮೂಲಭೂತ ಹಕ್ಕು ಆಗ ರಾಜ್ಯ ತತ್ವ ಬರ್ತದೆ. ಆಮೇಲೆ ಮೂಲಭೂತ ಕರ್ತವ್ಯ ಬರ್ತದೆ. 5ನೇದು ಕೇಂದ್ರ ಸರ್ಕಾರ, 6ನೇದು ರಾಜ್ಯ ಸರ್ಕಾರ, 7ನೇದು ದೇಶೀಯ ಸಂಸ್ಥಾನಗಳು ರದ್ದಾಗ್ಯದ, 8ನೇದು ಕೇಂದ್ರಾಡಳಿತ ಪ್ರದೇಶಗಳು, 9ನೇದು ಪಂಚಾಯಿತಿಗಳು,
9 ಎ ಮುನ್ಸಿಪಾಲ್ಟಿಗಳು, 9 ಬಿ ಸಹಕಾರಿ ಸಂಘಗಳು, 15 ಅನುಸೂಚಿ ಬುಡಕಟ್ಟು ಪ್ರದೇಶ, 11 ಕೇಂದ್ರ ರಾಜ್ಯ ಸಂಬಂಧಗಳು, 12 ಹಣಕಾಸು ಆಸ್ತಿ ಒಪ್ಪಂದ ವಿವಾದಗಳು, 13 ಭಾರತದೊಂದಿಗೆ ವಾಣಿಜ್ಯ ವ್ಯಾಪಾರ, 14 ಕೇಂದ್ರ ರಾಜ್ಯಗಳ ನೆರವು ಸೇವೆಗಳು, 14 ಎ ನ್ಯಾಯಮಂಡಲಗಳು, 15 ಕೇಂದ್ರ ಚುನಾವಣೆ ಆಯೋಗ, 16 ವಿಶೇಷ ಸವಲತ್ತುಗಳು, 17 ಭಾಷೆ, ಇಲ್ಲೇ ಮಷ್ಕ 17 ಭಾಷೆ, 18 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂಕೀರ್ಣ, 19 ಸಂವಿಧಾನ ತಿದ್ದುಪಡಿ 20 ವಿಶೇಷ 22 ಕಿರು ಶೀರ್ಷಿಕೆ. ಸಂವಿಧಾನದಲ್ಲಿ ಪ್ರಧಾನಮಂತ್ರಿ ಉಪ ಪ್ರಧಾನಮಂತ್ರಿ ಹುದ್ದೆ ಇಲ್ಲ. ಪ್ರಧಾನಮಂತ್ರಿಯಾದ ಉಪ ಪ್ರಧಾನಮಂತ್ರಿ ಹುದ್ದೆ ಇಲ್ಲ. 61ನೇ ವಿಧಿ ಏನಾಗ್ತದ, ರಾಷ್ಟ್ರಪತಿಯನ್ನು ತೆಗೆದುಹಾಕಬಹುದು. 61ನೇ ವಿಧಿ ಏನಾಗ್ತದ, ರಾಷ್ಟ್ರಪತಿಯನ್ನು ತೆಗೆದುಹಾಕಬಹುದು. ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಮಾತ್ರ. ರಾಜ್ಯದ ಗಡಿ ಬದಲಾವಣೆ ಸಂಸತ್ತಿನ 2 ಸದನದಲ್ಲಿ ಸರಳ ರಾಜ್ಯದ ಗಡಿ ಬದಲಾವಣೆ ಬೇಕಂದರೆ ಸಂಸತ್ತಿನ 2 ಸದನದಲ್ಲಿ ಸರಳ ಬಹುಮತದಿಂದ ಮಾಡ್ಬೋದು. ಶಿಕ್ಷಣ ಸಂಸ್ಥೆ ಸ್ಥಾಪಿಸಲು ಅಲ್ಪಸಂಖ್ಯಾತರಿಗೆ ವಿಧಿ. 31ನೇ ವಿಧಿ ಪ್ರಕಾರ ಅಲ್ಪಸಂಖ್ಯಾತರಿಗೆ ಶಿಕ್ಷಣವನ್ನು ಸ್ಥಾಪಿಸಬಹುದು. ಸಂಸದೀಯ ರೂಪದ ಸರ್ಕಾರ ಸಚಿವ ಮಂಡಳಿಯಲ್ಲಿ ಯಾರು ಜವಾಬ್ದಾರಿಯಾಗಿರ್ತಾರೆ? ಸಂಸದೀಯ ರೂಪ ಸರ್ಕಾರದಲ್ಲಿ ಸಚಿವ ಮಂಡಳಿಯ ಯಾರು ಜವಾಬ್ದಾರಿ? ಸಂಸತ್ತಿಗಿರ್ತದೆ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನೇತೃತ್ವವನ್ನು ಯಾರು? ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಯಾರು ವಹಿಸ್ತಾರೆ? ಮುಖ್ಯಮಂತ್ರಿ. ಮಂತ್ರಿಮಂಡಲ ಸಭೆಯ ನೇತೃತ್ವವನ್ನು ಪ್ರಧಾನಮಂತ್ರಿ ವಹಿಸ್ತಾರೆ. ಮಂತ್ರಿಮಂಡಲ ಸಭೆಯ ನೇತೃತ್ವವನ್ನು ಪ್ರಧಾನಮಂತ್ರಿ ವಹಿಸ್ತಾರೆ. 44ನೇ ವಿಧಿ ಏಕರೂಪ ನಾಗರಿಕ ಸಂಹಿತೆ, ಕಾಮನ್ ಸಿವಿಲ್ ಕೋಡ್ ಅಂತಾರ. ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ವಿಧಿ 131ನೇ ವಿಧಿ ಪ್ರಕಾರ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಮಾಡ್ತಿರೋದು ರದ್ದಾಗಿದೆ ಈಗ. ಭಾಗ 2 ಪೌರತ್ವ, ಜಮ್ಮು ಕಾಶ್ಮೀರಕ್ಕೆ 370 ವಿಧಿ ರದ್ದಾಗ್ಯದ. ಅಂಶಿ ರಾಷ್ಟ್ರೀಯ ಉದ್ಯಾನ ಉತ್ತರ ಕನ್ನಡ. ಕೇಂದ್ರವು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಕುರಿತು ಶಾಸನ ರಚಿಸಬಹುದು. ಕೇಂದ್ರದು ರಾಜ್ಯದಲ್ಲಿ ವಿಷಯಗಳನ್ನು ಶಾಸನ ರೂಪಿಸ್ಬೇಕಂದ್ರೆ ಯಾವ್ಯಾವ ರೂಪಿಸ್ತದೆ ಅಂದ್ರೆ, 1ನೇದು ವಿದೇಶಗಳೊಂದಿಗೆ ಮಾಡಿಕೊಂಡ ಒಪ್ಪಂದವನ್ನು ಅನುಷ್ಠಾನಗೊಳಿಸಲು ಕುರಿತು. 2ನೇದು 2 ಅಥವಾ ಹೆಚ್ಚಿನ ರಾಜ್ಯಗಳು ಅಂತರ ವಿವಾಹ ಮೇಲೆ ಶಾಸನ ಮಾಡಬೇಕೆಂದು ಸಂಸತ್ತು ವಿನೀತಗೊಳಿಸಿದಾಗ. ರಾಜ್ಯ ಸದರಿ ವಿಷಯಗಳ ರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯ ಎಂದು ವರ್ಣಪಂತರು ಬಹುಮತದಿಂದ ರದ್ದು ಮಂಡಿಸಿದಾಗ. ಸ್ಮೋಕ್ ಪದ, ಸ್ಮೋಕ್ ಅಂಡ್ ಫ್ಲಾಗ್, ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್, ವಾಷಿಂಗ್ ಸೋಡಾ ಬಟ್ಟೆ ಒಗೆಯೋ ಸೋಡಾ, ಸೋಡಿಯಂ ಕಾರ್ಬೋನೇಟ್, ಉಣ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, ಉಣೋದು ಇದು ತೊಳೆಯೋದು ಸೋಡಿಯಂ ಕಾರ್ಬೋನೇಟ, ಉಣೋದು ಸೋಡಿಯಂ ಬೈಕಾರ್ಬೋನೇಟ. ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರಾಗಬೇಕಾದರೆ 10 ವರ್ಷ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿರಬೇಕು. 10 ವರ್ಷ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಬೇಕು. ರಾಷ್ಟ್ರಪತಿಗಳು ಸಂಸತ್ತಿನ 2 ಮನೆಯಲ್ಲಿ ಕುರಿತು ಉದ್ದೇಶಿಸಿ ಮಾತನಾಡುವುದು. ರಾಷ್ಟ್ರಪತಿಗಳು ಸಂಸತ್ತಿನ 2 ಮನೆಯ ಕುರಿತು ಉದ್ದೇಶಿಸಿ ಮಾತನಾಡುವುದು ಚುನಾವಣೆ ನಂತರ ಮೊದಲನೇ ಅಧಿವೇಶನದಲ್ಲಿ ಹಾಗೂ ವರ್ಷದ ಮೊದಲನೇ ಅಧಿವೇಶನದಲ್ಲಿ. ರಾಷ್ಟ್ರಪತಿ ಪ್ರಧಾನಮಂತ್ರಿ ಶಿಫಾರಸಿನ ಮೇಲೆ ಮಂತ್ರಿಮಂಡಲ ಸದಸ್ಯರು ನೇಮಿಸುತ್ತಾರೆ. ರಾಷ್ಟ್ರಪತಿ ಪ್ರಧಾನಮಂತ್ರಿಗಳ ಶಿಫಾರಸಿನ ಮ್ಯಾಗ ಅವ್ರಿಗೆ ಕೇಳ್ಕೊಂಡು ಮಂತ್ರಿಮಂಡಲ ಸದಸ್ಯರು ನೇಮಿಸ್ತಾರೆ. ಮತ್ತು ಮುಖ್ಯ ಚುನಾವಣೆ ನ್ಯಾಯಾಧೀಶರನ್ನ ಅವರು ಇದು ಮಾಡ್ತಾರೆ. ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾಡ್ತಾರೆ. ಕೇಂದ್ರದಲ್ಲಿ ಸ್ಪರ್ಧಿಸಲು ಅಭ್ಯರ್ಥಿ ಸಂಖ್ಯೆ 64 ಮೀಟರ್ ಇದ್ದರೆ ಚುನಾವಣೆಯಲ್ಲಿ ಏನಾಗುತ್ತದೆ? ಆ ಕ್ಷೇತ್ರ EVM ಉಪಯೋಗಿಸಲು ಬಿಡುವುದಿಲ್ಲ. ಕ್ಷೇತ್ರದಲ್ಲಿ ಯಾವ ಸ್ಪರ್ಧಿಸ್ತಾನಲ್ಲ ಅವನು 64 ಕಿಲೋಮೀಟರ್ ದೂರ ಮನೆ ದೂರ ಇರಬೇಕು, ಇಲ್ಲಾಂದ್ರೆ EMI ಬಳಸೋಕ್ಕೆ ಲಭ್ಯ ಇಲ್ಲ. ಸಂಸತ್ತು ಯೂನಿಯನ್ ಕಾಮನ್ ಟೆರಿಟರಿ ಲಿಸ್ಟ್ 2 ಮೇಲೆ ಶಾಸನ ಅಧಿಕಾರ ಹೊಂದಿದೆ. ಸಂಸತ್ತು ಯೂನಿಯನ್ ಟೆರಿಟರಿ ಲಿಸ್ಟ್ 2 ಮೇಲೆ ಶಾಸನ ಹೊಂದಿದೆ. ಪಕ್ಷಗಳು 48 ಗಂಟೆವರೆಗೆ ಪಕ್ಷಗಳು 48 ಗಂಟೆ ಸಾರ್ವಜನಿಕ ಸಭೆ ನಡೆಸುವಂತಿಲ್ಲ. ಎಲೆಕ್ಷನ್ ಇತ್ತಂದ್ರೆ ಒಂದು ರಾತ್ರಿ ಈಶ್ವರಿ ವಿದ್ಯಾಸಾಗರರು ವಿರುದ್ಧ ವಿವಾದ ಪುನರ್ವಿವಾಹ ಕೃತಿ ಬಹುವಿವಾಹ 352 ವಿಧಿ ಮಂತ್ರಿಮಂಡಲ ಕ್ಯಾಬಿನೆಟ್ ಶಬ್ದ ಉಲ್ಲೇಖವಿದೆ. 232ನೇ ವಿಧಿ ಜಿಲ್ಲಾ ನ್ಯಾಯಾಧೀಶರು ರಾಜ್ಯಪಾಲ ಹೈಕೋರ್ಟ್ ಶಿಫಾರಸಿನ ಮೇಲೆ ನೇಮಿಸುವುದು. 233ನೇ ವಿಧಿ ಪ್ರಕಾರ ಜಿಲ್ಲಾ ನ್ಯಾಯಾಧೀಶರನ್ನು
ರಾಜ್ಯಪಾಲರು ಹೈಕೋರ್ಟ್ ನ್ಯಾಯಾಧೀಶರ ಮೇಲೆ ನೇಮಿಸ್ತಾರೆ. ಆದ್ರೆ ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಿಸಲಾಗ ರಾಷ್ಟ್ರಪತಿ ನೇಮಿಸ್ತಾರೆ. 224ನೇ ವಿಧಿ ಪ್ರಕಾರ ಹೈಕೋರ್ಟ್ ನ್ಯಾಯಾಧೀಶರಿಗೆ ಭೀ ರಾಷ್ಟ್ರಪತಿ ನೇಮಿಸ್ತಾರೆ. ಆದ್ರೆ 217 ವಿಧಿ ಪ್ರಕಾರ ಕೊಲಿಜಿಯಂ ಪದ್ಧತಿ ಮುಖಾಂತರ ರಾಷ್ಟ್ರಪತಿ ಹೈಕೋರ್ಟ್ ನ್ಯಾಯಾಧೀಶರು ನೇಮಿಸ್ತಾರೆ. ಹೈಕೋರ್ಟ್ ನ್ಯಾಯಾಧೀಶರು. ನಾಗರಿಕರಿಗೆ ರಕ್ಷಣೆ 311ನೇ ವಿಧಿ. 312ನೇ ವಿಧಿ ಅಖಿಲ ಭಾರತ ಸೇವೆಗಳು. ಅಂಡಮಾನ, ಲಕ್ಷದ್ವೀಪ, ಕೋಲ್ಕತ್ತಾಕ್ಕೆ ಬರ್ತಾವೆ. ಆಡಿಟರ್ ಜನರಲ್ ಅಧಿಕಾರಾವಧಿ. ಆಡಿಟರ್ ಜನರಲ್ ಅಧಿಕಾರಾವಧಿ 6 ವರ್ಷ. 52ನೇ ವಿಧಿ ರಾಷ್ಟ್ರಪತಿ ಬೇಕಂತ ಹೇಳ್ತದೆ. 56ನೇ ವಿಧಿ ರಾಷ್ಟ್ರಪತಿ ಅಧಿಕಾರ ಅವಧಿ ಹೇಳ್ತದೆ. ನಿಯಂತ್ರಣ ಲೇಖಿಯು ಮಹಾತ್ಮ ಗಾಂಧಿ. ರಾಜ್ಯ ರವಿವರ್ಮ ವರ್ಣಚಿತ್ರಕಾರರು ಕೇರಳದವರು. ಮತದಾನ ದಿನ ಜನವರಿ 25 ಮತದಾನ ದಿನ. ಕರ್ನಾಟಕ ಪ್ರಸ್ತುತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ. ಏಕೀಕರಣದ ಮುಖ್ಯಮಂತ್ರಿ ಎಸ್. ನಿಜಲಿಂಗಯ್ಯಪ್ಪ. ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ. ಏಕೀಕರಣದ ಮೊದಲ ಮುಖ್ಯಮಂತ್ರಿ ಎಸ್. ನಿಜಲಿಂಗಪ್ಪ. ವಕೀಲ ವೃತ್ತಿಯಿಂದ ಸುಪ್ರೀಂ ಕೋರ್ಟ್ ಆಯ್ಕೆಯಾದವರು ಯಾರು? ಇಂದು ಮಲ್ಹೋತ್ರಾ. ಮೂಲಭೂತ ಕರ್ತವ್ಯಗಳು 4A. ಸದನದಲ್ಲಿ ಮಾತನಾಡುವ ಸದಸ್ಯರನ್ನು ಸ್ಪೀಕರ್ ನಿಲ್ಲಿಸಬೇಕಾದರೆ ಸದನ ಶರಣಾಗತಿ. ವಿಲ್ಲಿಂಗ್ ಡಿಪೋರ್. ಗಣರಾಜ್ಯ ಫೆಡರಲ್ನಲ್ಲಿ ಫಸ್ಟ್ ರ್ಯಾಂಕ್ ಯಾವುದು? ಕರೆಂಟ್ ಅಫೇರ್ ನೋಡ್ಕೋಬೇಕಾದು ಈ ಸತ ಕರೆಂಟ್ ಅಫೇರ್ ಇರುತ್ತೆ. ಇದು 2024 ಒರಿಸ್ಸಾ. 371ನೇ ವಿಧಿ ನಾಗಾಲ್ಯಾಂಡ್ ಬರ್ತದೆ. 370A ನಾಗಾಲ್ಯಾಂಡ್ ಬರ್ತದೆ. 371F ಸಿಕ್ಕಿಂ ಬರ್ತದೆ. 371I ಗೋವಾ ಬರ್ತದೆ. 371J ಕರ್ನಾಟಕ ಬರ್ತದೆ. ಫುಲ್ ಪಾಲ್ಕರ್ ಅವರು ಶೂಟಿಂಗ್ ಮಾಡ್ತಾರೆ. ಸಾನಿಯಾ ಮಿರ್ಜಾ ಟೆನ್ನಿಸ್ ಆಡ್ತಾಳೆ. ಮಿಥಾಲಿ ಮಂದನ್ ಮತ್ತು ಸ್ಮೃತಿ ಮಂದನ್ ಇವರು ಕ್ರಿಕೆಟ್ ಆಡ್ತಾರೆ. ಮೀರಾಬಾಯಿ ಭಾರ ಎತ್ತುವಿಕೆ. ಭಾನು ಮೀರಾಬಾಯಿ ಭಾರ ಎತ್ತುವಿಕೆ. ಸೈನಾ ಸ್ನೇಹಾಲ್ ಬ್ಯಾಡ್ಮಿಂಟನ್ ಆಡ್ತಾಳೆ. ಮೇರಿ ಕೋಮ್ ಬ್ಯಾಡ್ಮಿಂಟನ್ ಆಡ್ತಾಳೆ. 66ನೇ ವಿಧಿ ಏನು ಹೇಳ್ತದೆ? ಉಪರಾಷ್ಟ್ರಪತಿ ಚುನಾವಣೆ ಹೇಳ್ತದೆ. 66ನೇ ವಿಧಿ ಉಪರಾಷ್ಟ್ರಪತಿ ಚುನಾವಣೆ. 6ನೇ ಅನುಸೂಚಿಯಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಅಸ್ಸಾಂ, ಮೇಘಾಲಯ 201 ಬರ್ತಾವೆ ಲಾಸ್ಟಿಗೆ ಅವೇಡ. ಮುಂದೆ ಮೇಘಾಲಯ, ತ್ರಿಪುರ. ರಾಜ್ಯ ನಿರ್ದೇಶನ ತತ್ವಗಳು ಅಲ್ಲ. ವೈಜ್ಞಾನಿಕ ಬೆಳೆಸುವುದಲ್ಲ. ಹೊಸ ರಾಜ್ಯ ಸ್ಥಾಪನೆಗೆ 1ನೇ ಅನುಸೂಚಿ ತಿದ್ದುಪಡಿ. ಬಲವಂತರಾಯ್ ಮೆಹ್ತಾ ಸಮಿತಿ 3 ಹಂತದ ಪಂಚಾಯಿತಿ. ಪಂಚಾಯಿತಿ ಮಾಡ್ತು. ಅಕ್ಷರಸ್ತು ಅರ್ಧ ನಾವು ಪ್ರಜ್ಞಾಪಿಸಿದ್ದೇವೆ. ಮ್ಯಾಂಡಮಸ್. ಕರ್ನಾಟಕ ಲೋಕಸಭಾ ಸ್ಥಾನ 28. ನಮ್ಮ ಮಹಾರಾಷ್ಟ್ರ 48. ಕರ್ನಾಟಕ 28. UK ಸಂವಿಧಾನದಿಂದ ಕಾನೂನು ವಿನಿಮಯ ಕಾನೂನು ರಚನಾತ್ಮಕ ಪ್ರಕ್ರಿಯೆ ಎರವಲು. UK ಸಂವಿಧಾನದ ಸಂಸದೀಯ ಪದ್ಧತಿ, ಕ್ಯಾಬಿನೆಟ್ ಪದ್ಧತಿ, ಲೋಕಸಭೆ ಸ್ಪೀಕರ್, ಏಕಪೌರತ್ವ ರಿಕ್ಟ್ಗಳು, ದ್ವಿಪೌರತ್ವ ಪದ್ಧತಿ, ಪ್ರಧಾನಮಂತ್ರಿ ಹುದ್ದೆ. ಮುಖ್ಯ ಚುನಾವಣಾ ಆಯುಕ್ತರು ಅಧಿಕಾರಾವಧಿ 6 ವರ್ಷ. ಮುಖ್ಯ ಚುನಾವಣಾ ಯಾರು ರಾಷ್ಟ್ರಪತಿ ಮಾಡ್ತಾರೆ, ಪ್ರಧಾನಮಂತ್ರಿ ಮ್ಯಾಗ 6 ವರ್ಷ 65 ವರ್ಷ ಮುಖ್ಯ ಚುನಾವಣಾ ಆಯುಕ್ತರು. ರಾಜ್ಯ ನೀತಿ ನಿರ್ದೇಶಿತ ತತ್ವಗಳು 36ರಿಂದ 50ನೇ ವಿಧಿ. ರಾಷ್ಟ್ರಪತಿ ಯಾಕೆ? ಸಂಸತ್ತಿನ ಸದಸ್ಯರು ಒಳಗೊಂಡ ಚುನಾಯಿತ ಕಾಲೇಜು ಮುಖಾಂತರ. ಸಂವಿಧಾನ ಅಂಗೀಕೃತ 1949 ನವೆಂಬರ್ 26. ಕೇಂದ್ರ ಪಟ್ಟಿ ಲಾಟ್ರಿಗಳು.